ಅಲ್ಲ ಸಚಿನ, ಮಾತಾಡ್ತಾನೆ ಇದ್ದೀನಿ ಹೋತಾನೆ ಇದ್ದೀಯಲ್ಲ, ಅದೇನಾದ? ಕೇಳಿದಕ್ಕೊಂದು ಉತ್ತರ ಕೊಡಬಾರ್ದನ್ನ ಮರಯ್ಯ. ಯಾಕೋ ಮಗ ಸಣ್ಣ ಮಾಡ್ಕೊಂಡು ನೋಡಿದ್ರೆ ಭಾಳ ಇದಾಗ್ಯದನ. ಡಾಕ್ಟ್ರಿ ಅಂತ ಹೇಳ್ತಾರೆ. ಎಲ್ಲ ದಿವಸ ಮಾತಾಡಿ ಬರಬೇಕಿತ್ತು ಮರಯ್ಯ. ಎಲ್ಲ ಹೇಳ್ತಾರೆ ಆಸ್ಪತ್ರೆ ಅಂದರೆ ದುಡ್ಡಿಗೆ ಕಳೀತಾರೆ ಅಂತ. ದುಡ್ಡು ಕಾಸು ಎಷ್ಟಾದರೂ ಚಿಂದಿಲ್ಲ, ಜೀವಕ್ಕೊಂದೇನು ಆಗೋದು ಬೇಡ ಅಂತ ಹೇಳೋಕ್ಕಾಗಲ್ಲ ಡಾಕ್ಟ್ರ್ ಹತ್ರ. ಇಲ್ಲಿ ಬಂದ್ಕೊಂಡು ಮಗ ಸಣ್ಣ ಮಾಡ್ಕೊಂಡಿರ್ತೀಯಲ್ಲ. ನಾನು ತಪ್ಪು ಮಾಡಿದೆ. ಇವರು ಮಾವ ಸೊಸೆ ಮಾತು ಕೇಳಬಾರ್ದಿತ್ತು. ಚಾನರ್ದು ಹೇಳ್ದ ನನ್ನ ಮಗ. ಭಾಳ ಅನ್ಯಾಯ ಆಗ್ಯದೆ ಅಮ್ಮ ಅಂಥೇಳಿ ಕೇಳ್ತಾ ಕೂರ್ದೆ. ತಗೊಂಡು ಹೋಗೋ ಮಗನೇ ಅಂತೇಳಿ ನಾನೇ ಕೈ ಎತ್ತು ಕೊಟ್ಟಿದ್ರು. ಹಿಂಗೆಲ್ಲ ಆಗಕ್ಕಿರಲ್ಲ. ಅಯ್ಯೋ ದೇವ್ರೆ, ನಾನೊಬ್ಬ ಅಲ್ಲ ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ನೀ ಹೇಳಿದ್ ನೋಡಿ, ಹಂಗಾರೆ ಗೊತ್ತಾಗ್ಯದೆ, ತಪ್ಪಾಗಿದ್ದು ಗೊತ್ತಾಗ್ಯದೆ. ಇನ್ನು ಮೇಲಾರು ಸರಿ ಹೋಗ್ಬೋದೇನೋ ಅಂತ ಆಸೆಯಿಂದ ಮಾತಾಡೋಕ್ಕಂತ ಈ ಕಡೆ ತಿರುಗ್ತಾ ಇದ್ದೀನಿ. ನೀ ನೋಡಿದ್ರೆ ತಪ್ಪಾಗ್ಯದೆ ಅಂದಿದ್ದು ಯಾವುದನ್ನ? ಇದು ಏನು ದುರಂತ ಅಂತ ನೋಡೋದು. ನಮ್ಮ ಮನೆಗೆ ಏನೋ ಗ್ರಾಚಾರ ಸರಿ ಇಲ್ಲೋ, ಅಲ್ಲ ಮನುಷ್ಯರಿಗೆ ಗ್ರಾಚಾರ ಸರಿ ಇಲ್ಲೋ. ನೀವು ಎಲ್ಲ ತಪ್ಪು ಮಾಡ್ತಿದ್ದೀರಿ ಅಂತಲೇ ನಿಮಗೆ ಗೊತ್ತಾಗಲ್ಲ. ಅಲ್ಲಿ ನಿಮಗೆ ಅಂತ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಈಗ ಅಪ್ಪ ಮೊದಲೆಲ್ಲ ಸ್ವಲ್ಪ ಆ ಥರ ಇದ್ದರು, ಈಗ ಅವ್ರು ಕರೆಕ್ಟ್ ಅದಾರೆ. ನೀವು ಒಬ್ಬಳೇ ಅಮ್ಮ, ನಾನು ಹೇಳ್ತೀನಲ್ಲ, ನೀವು ಒಬ್ಬಳನ್ನ ಎಲ್ಲದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಎಲ್ಲಿ ಹೆಂಗಿರ್ಬೇಕು ಹಂಗೆ ಇದ್ದುಬಿಟ್ರೆ ಅಣ್ಣನ ಹೆಂಗೆ ಬೇಕಾದ್ರೂ ದಾರಿಗೆ ತರ್ಬೋದು. ಮತ್ತೆ ಇನ್ನೂ ನೀವು ದುಡ್ಡು ಕೊಡದೇ ತಪ್ಪು ಮಾಡಿದೆ ಅಂತ ಹೇಳ್ತಿದ್ದೀಯಲ್ಲ, ಇದಕ್ಕೆ ಅಂತ ಹೇಳೋದು ನಾನು? ಅಲ್ಲ ಮಾರಯ್ಯ ಸಚಿನ, ನೀನು ಹಂಗೆ ಮಾತಾಡ್ತೀಯಲ್ಲ. ಕಣ್ಣಾರೆ ಹೋಗಿ ನೋಡ್ಕಿ ಬಂದ ಮೇಲೂ ನಿಂಗೊಂಚೂರು ಕನ್ಕರಿಲ್ಲ. ಹಂಗಾರೆ ಎಲ್ಲರೂ ಹೆಚ್ಚು ಕಮ್ಮಿ ಆಗೇ ಬಿಟ್ಟಿತ್ತು. ಏನು ಮಾಡೋಕ್ಕಾತಿತ್ತ? ಗಂಟು ಕಳ್ಕೊಂಡ ಮೇಲೆ ಏನು ಮಾಡೋಕ್ಕಾತಿತ್ತು ಹೇಳು? ಅಮ್ಮ, ನಾನು ಹಿಂಗೊಂದು ಮಾತು ಹೇಳಲ್ಲ. ಆಯುಸ್ಸು ಗಟ್ಟಿ ಇದ್ದರೆ ಯಾರು ಏನು ಮಾಡಿದ್ರು ಅವರೇ ಅವ್ರ ಜೀವ ತಕ್ಕೋಬೇಕು ಅಂದ್ರೂ ಹೋಗಲ್ಲ. ಅದನ್ನು ತಿಳ್ಕೊಬಿಡು. ಅದು ಅಲ್ಲದೆ ಇಲ್ಲಿ ಅಣ್ಣೇನು ನಿಜವಾಗ್ಲೂ ಸಾಯ್ಬೇಕು ಅಂಥೇಳಿ ಕುಡ್ದಿದ್ದು ಅಂತ ಅಂದ್ಕೊಂಡ ನೀನು? ಅಲ್ಲಿ ಹೋಗಿ ನೋಡ್ಬೇಕು, ಡಾಕ್ಟ್ರೆಲ್ಲ ಹೇಳೋದು, ಆವಾಗ ಗೊತ್ತಾಗ್ತದೆ ಏನು ಮಾಡಿದ್ದು ಅಂತ. ಆ ಥರ ನಾಟಕ ಮಾಡಿಕೊಂಡು ಅವನು ಹಂಗೆ ಮಾಡ್ತಾನೆ. ನೀನು ಆ ಥರ ಮಾಡಬೇಡ ಅಂತ ಬುದ್ಧಿ ಹೇಳೋದು ಬಿಟ್ಟು, ಇಲ್ಲೋ ಅಯ್ಯೋ ನಾವು ಕೊಡಬೇಕಿತ್ತು ಅವನಿಗೆ ಅಂತೀಯಲ್ಲ, ಇದು ಎಂತ ಅಮ್ಮ? ಅಲ್ಲಿಗೆ ನಂಗೆ ಒಂದಂತೂ ಕನ್ಫರ್ಮ್ ಆಯ್ತು, ಅವನು ಅಲ್ಲಿಂದ ಬಂದ ಮೇಲೆ ನೀನು ಬೈಗಿಯಾಳಲ್ಲ ಮತ್ತು ಅವನಿಗೆ ಸಪೋರ್ಟ್ ಮಾಡ್ಕೊಂಡಿರೋಳು. ನೆನ್ಪಿಟ್ಕಮ್ಮ ಒಂದು ಮಾತು, ನೀನು ಅಣ್ಣ ಇಬ್ಬರೇ ಇರ್ಬೇಕಾಗ್ತದೆ ಈ ಮನೇಲಿ, ಗ್ಯಾರಂಟಿ. ಹೀಗೆ ಮಾಡ್ತಾ ಇದ್ದರೆ ಯಾರಿಗಾರು ಎಷ್ಟು ದಿನ ನೋಡೋಕ್ಕಾಗ್ತದೆ? ಅಪ್ಪನೂ ಭಾಳ ಬೇಜಾರು ಮಾಡ್ತಿದ್ರು. ಆಗಲ್ಲ, ನನಗೂ ಕಂಟ್ರೋಲ್ ಮಾಡೋಕೆ ಆತಿಲ್ಲ, ಮನೆ ಪರಿಸ್ಥಿತಿ ಭಾಳ ಹದಗೆಟ್ಟದೆ ಅಂತ. ನಾನು ಅದಕ್ಕೆ ಒಂದು ತೀರ್ಮಾನ ಮಾಡೀನಿ. ಅಪ್ಪನ ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಬಿಟ್ಕೊತೀನಿ. ಅದಕ್ಕೇನು ಕರ್ಕೊಂಡೋಗಿ ಅಲ್ಲಿ ಏನಾದ್ರು ಕೆಲಸ ಕೊಡಿಸ್ತೀನಿ. ಆ ಮಗುನ ನೋಡಿಕೊಂಡು ಇರ್ತಾರೆ ಅವರು. ನೀವು ಅಮ್ಮ ಮಗ ಇಲ್ಲೇ ಇರಿ, ಎಷ್ಟು ಅಡ್ಕೆನಾರು ಮಾರ್ಕೊಳ್ಳಿ, ಏನಾರು ಮಾಡಿ, ಇಲ್ಲೇ ಇದ್ದುಬಿಡಿ. ಏನು ತಮಾಷೆ ಮಾಡ್ತಿದ್ದೀಯ ಸಚಿನ್ ನೀನ? ನಾನು ನಿಧಾನದಿಂದ ಮಾತಾಡ್ತಿದ್ದೇನೆ ಅಂತ ಬಂದು ಇಲ್ಲಿ ಇದ್ದರಿಗೊಂದು ಬುದ್ಧಿ ಹೇಳಿ ಹೋಗೋದು ಬಿಟ್ಟು, ಏನು ಹಿಂಗೆ ಆಗ್ಯದಲ್ಲ ಅವನ ಕತೆ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಮನೇಲಿದ್ದರಿಗೆ ಬುದ್ಧಿ ಹೇಳೋದು ಬಿಟ್ಟು, ನೀವು ಅಮ್ಮ ಮಗ ಇರಿ, ನಾ ಕರ್ಕೊಂಡು ಹೋಗ್ತೀನಿ, ಕೆಲಸ ಕೊಡಿಸ್ತೀನಿ. ಏನು ಬೆನ್ನಲ್ಲಿ ಬಿದ್ದ ಮಾತಾನ ಇದ? ಒಂದು ಕೆಲಸ ಮನೇಲೊಂದು ಬದಿಯಿಂದ ಫೋನ್ ಮಾಡಿ ಕಿಮಿ ಚುಚ್ಚೋದಾತ. ಅಲ್ಲಿ ನಿನ್ನ ಅಪ್ಪೇನು ಹೌದಾಗಿದ್ದಲ್ಲಾಗಿದ್ದೆಲ್ಲ ಹೇಳಿದ್ರೇನ ಸತ್ಯ ಅಂತ ನಂಬಿಕೆ ಬಂದೆ. ವಾಗೇಶನ ಹತ್ರ ಕೇಳೋಕ್ಕಾಗಲ್ಲ, ನಿಂಗೆ ಹೇಳ್ತಿದ್ದ ಅವಾಗ ಗೊತ್ತಾಗ್ತಿತ್ತು. ಎಲ್ಲ ಅವನ ಹತ್ರ ಮಾತಾಡೋಕ್ಕೆ ಬಿಟ್ರಲ್ಲ. ಏನು ಕೇಳಬೇಕಿತ್ತಮ್ಮ? ಎಂತ ಕೇಳಬೇಕಿತ್ತು ಹೇಳು? ಹೋಗಲಿ, ನಂಗೆ ಅಲ್ಲಿ ಕೇಳೋಕ್ಕಾಗಲೇ ಇಲ್ಲ, ನೀನೇ ಹೇಳು. ಎಂತ ಕಣ್ಣು ಹಂಗೆ ಮಾಡ್ಕೊಂಡಿದ್ದೆ? ಎಂತಕ್ಕೆ ಹೇಳೋ? ಎಂತಕ್ಕೆ ಅಂದರೆ
ಮನೆ ಮಗಗೆ ಒಂದು 10,000 ರೂಪಾಯಿ ಇದು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮನೇಲಿ ಉತ್ಪತ್ತಿ ಇದ್ದ ಗಂಡಸು ಹೋದಲ್ಲಿ ಎಂತಾರು ಒಂದು ಖರ್ಚು ಇದು ಇರ್ತದೆ, ಬೇಕಾಗಲ್ಲ ಏನು ಮನೇಲಿ ಇಲ್ದಿದ್ರೆ ಇಲ್ಲ ಅಂತ. ಈಗ ಆಗಲ್ಲ ಅಂತ ಎಲ್ಲರ ಹತ್ರನೂ ಭಾಳ ಯಾರೋ ಬಂದು ದಿನ ಬೆಳಗಾದ್ರೆ ಕೇಳ್ತಿದ್ರಂತೆ, ಮನೆ ಮೆಟ್ಲು ಕೆಳಗೆ ಇಳಿಯಂಗಿಲ್ಲ ನಾನು ಅಡ್ಡ ಹಾಕ್ತಾರೆ ಅಲ್ಲಿ ಅಂತ ಏನಿದು ಮಾಡಾನೆ. ಅಷ್ಟಾದರೂ ಒಬ್ಬರು ಒಂದು ಚೂರು 1 ರೂಪಾಯಿ ಕೊಡೋಣ ಅಂತ ನೋಡ್ಲ, ಅವನಾರು ಎಂತ ಮಾಡ್ತಾನ? ಎಂತಕ್ಕಂತೆ ದುಡ್ಡು ಅಷ್ಟು ಅರ್ಜೆಂಟ್ ಏನಕ್ಕೆ ಬೇಕಿತ್ತಂತ ಅವನಿಗೆ? ಅಲ್ಲ ಹೇಳ್ತಿದ್ದೀನಿ, ಯಾರೋ ಹಿಂಗೆ ದುಡ್ಡು ಇಸ್ಕೊಂಡಿದ್ನಂತೆ ಅಂಥೇಳಿ. ಎಂತಕ್ಕೆ ದುಡ್ಡು ಇಸ್ಕೊಂಡಿದ್ದೆ? ಎಂತಕ್ಕೆ? ಅದು ಬೇಕಲ್ಲ. ಏನು ಮನೆಗೇನಾದ್ರು ವಸ್ತು ತಂದು ಹಾಕ್ಯಾನಾ? ಇಲ್ಲ ಯಾರಿಗಾರು ಏನಾದರೂ ಖರ್ಚು ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಖರ್ಚು ಮಾಡಬೇಕಿತ್ತು ಅಂತ ಮಾಡ್ಯಾನಾ? ಏನು ಮಾಡ್ಯಾನೆ? ಎಂತಕ್ಕಾಗವ ಅದನ್ನು ಸಾಲ ಮಾಡಿದ್ದು? ಅದು ನಂಗೆ ಗೊತ್ತಿಲ್ಲ, ಎಲ್ಲ ಕೇಳ್ತಾ ಕೂರಕ್ಕಾಗಲ್ಲ, ಕೇಳ್ರೆ ಅವೇನು ಹೇಳ್ತಾನ? ಮತ್ತು ಸುಮ್ಮನಿರು. ನೀ ಎಂತಕ್ಕೆ ಅಂತ ಕೇಳಿದಾಗ ಅವ್ನು ಹೇಳಲ್ಲ, ಹೌದಲ್ಲ? ಸುಮ್ಮನಿರು. ಯಾವ್ದಾರು ಒಳ್ಳೆ ಕೆಲಸಕ್ಕಾದರೆ ಹೌದು ಮನೆ ಉತ್ಪತ್ತಿ ಅದೇ ಕೊಡಬೇಕು ಅಂತ. ಎಲ್ಲೋ ಹೋಗಿ ಕುಡ್ದು ಅಡ್ಡ ಬೀಳವನಿಗೆ ಎಂತ ಕೊಡ್ಬೇಕಮ್ಮ ಮನೆಯಲ್ಲಿ ದುಡ್ಡು? ನೀನು ಹೇಳಬೇಕು ಇದನ್ನು, ಬೇಡ ಕೊಡ್ಬೇಡಿ ಯಾರು ಅಂತ. ಅದು ಬಿಟ್ಕೊಂಡು ಅವ್ರು ಕೊಡದೇ ಇದ್ದಿದ್ದಕ್ಕೆ ದೂರ್ತಾ ಇದ್ದೀಯಾ? ಇನ್ನು ಏನೇನು ನೋಡ್ಬೇಕಂತ ಮಾಡೀಯಾ ಹೇಳು? ಇನ್ನೂ ಅವನು ಏನೇನು ಮಾಡೋದನ್ನು ನೀನು ನೋಡ್ಬೇಕಂತಿದ್ದೀಯಾ? ಮತ್ತು ಈಗಲೂ ಸಪೋರ್ಟ್ ಮಾಡ್ತಿದ್ದೀಯಲ್ಲ? ಇಲ್ಲ ಬಿಡು, ಹಿಂಗೆ ಮಾತು ಇದಾಗದೇ ಇಲ್ಲ. ಆಗಲೇ ಎಲ್ಲ ಬ್ಯಾಡ್ದಿದ್ದ ಕೆಲಸನೇ ಮಾಡೇನೆ ಇದು ಅಂತ ಮಾಡೋಣ ಹಂಗಂತೇಳಿ ಒಂದೇ ಸರಿ ಕೈ ಕಟ್ಟಿದ್ರೆ ಎಂತ ಮಾಡ್ತಾನವ? ಹೋಗಲಿ, ಅವನು ತಪ್ಪೇ ಮಾಡೇನೆ. ಈಗ ನಾವು ದುಡ್ಡು ಕೊಡಲೇ ಈಗ ಹಿಂಗೆ ಮಾಡ್ಕೊಂಡೆ ಇಷ್ಟಕ್ಕೆ ಆಗಿದ್ಕಾತು. ಎಲ್ಲರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತ? ಎಂತ ಮಾಡಬೇಕಿತ್ತ? ಲಾಸ್ಟಿಗೆ ಯಾವ್ಯಾವ ಕಾರ್ಯ ಮಾಡಬೇಕಿತ್ತು ಅದನ್ನೆಲ್ಲ ಒಳ್ಳೆ ರೀತಿಲಿ ಮಾಡಬೇಕಿತ್ತು ಅಷ್ಟೇ. ಮತ್ತೆ ಮಾಡೋದೇನಿಲ್ಲ, ಅದರಿಂದ ತಲೆ ಹೋಗೋಂಥದ್ದು ಏನಿಲ್ಲ. ನೀನು ನಂಗೆ ಬೈಯೋದು ಬಿಟ್ಟು ಹೊಡೆಯೋದು ಬಿಟ್ಟು ಏನಾರು ಮಾಡಮ್ಮ. ನಂಗೆ ನಿಜವಾಗ್ಲೂ ಹಂಗೆ ಅನ್ನಿಸ್ತು ಅಪ್ಪ ಫೋನ್ ಮಾಡಿದಾಗ. ಹೋಗೇ ಬಿಟ್ಟಿದ್ರೆ ರಗಳಿಲ್ಲ ಅಂತಲೇ ಅನಿಸಿದ್ದು ನನಗೆ. ಇಲ್ಲಿದ್ದು ಮಾಡ್ಬೇಕಾಗಿದ್ದಾರು ಏನು? ಅವನು ಸರಿ ಇರಲ್ಲ, ಉಳಿದರೂ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ. ಒಳ್ತು ಅಣ್ಣ, ಎಂತ ಮಾತಂತ ಆಡ್ತೀಯ? ಏನು ಬಂದಿದ್ದು ಸಾಲದ ಇನ್ನು? ಒಳ್ತು ಅನ್ನಲ್ಲ ಅಮ್ಮ, ನಾನು ಇದನ್ನು ನಾನು ಸೀರಿಯಸ್ ಆಗಿ ಹೇಳಿದ್ದು. ನಿಂಗೂ ಹೇಳ್ತೀನಿ ಕೇಳಿಸ್ಕ. ಅವ ಮನೆಗೆ ಬಂದ ಮೇಲೆ ಅಯ್ಯೋ ಮಗನೇ ಎಂತ ಆತೋ ಏನಾತೋ ಅಂತ ಉಪಚಾರ ಮಾಡೋದನ್ನೆಲ್ಲ ಬಿಟ್ಬಿಡು. ಹೇಳಿನಿ ನಾ ಅಲ್ಲೂ ಅವನಿಗೆ ಸರಿಯಾಗೇ ಹೇಳಿ ಬಂದೇನೆ. ನಿಂಗೆ ಸ್ವಲ್ಪನಾರು ಮರ್ಯಾದೆ ಇತ್ತು ಅನ್ನೋದಾದರೆ ಈಗ ಹೋಗಿ ನೀನು ಸರಿ ಇರಬೇಕು ಅಲ್ಲಿ ಅಂತ. ಅಂದಾನೆ. ಇಲ್ಲಿ ಬಂದಕ್ಕೂ ನೀನು ಮತ್ತೇನಾರು ಹಚ್ಚಾಕೊಟ್ಟು ಅವನು ಮೊದಲಿನಂಗೆ ಆದರೆ ನಾನು ಹೇಳಿನಲ್ಲ, ಅಪ್ಪನ ನಾನು ಕರ್ಕೊಂಡೋಗಿ ಬಿಟ್ಕೋತೀನಿ, ಅದಕ್ಕೆ ಅವ್ರ ಮನೇಲಿ ಇರ್ತಾರೆ ಇಲ್ಲ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾರೆ, 2ರಲ್ಲೊಂದು ಡಿಸೈಡ್ ಮಾಡ್ತಾರೆ. ನೀವು ಅಮ್ಮ ಮಗ ಇರಿ ಇಲ್ಲೇ. ಎಂತಾರಾಗಲಿ ಇದೊಂದೇ ಮನಸ್ಸೆ ತಪ್ಪುಟ್ಟಿದ್ದ ಅಂತ. ಇದು ಒಂದು ಹಿಂಗೆ ಇಲ್ಲದೆ ಇದ್ದರೆ ಏನು ಮಾಡಬೇಕಿತ್ತು? ನಿನ್ನ ಗತಿ ಏನಾಗ್ತಿತ್ತು? ಒಂದೊಂದು ಮಾತಾಡ್ತಾ ಇದ್ದಾನೆ ಅಲೇಸನ ಅಂತ ಕಾಣ್ತದೆ. ಎಷ್ಟು ಹೇಳಿದ್ರು ನಿನ್ನ ಅತ್ತೆಗೊಂದು ಬುದ್ಧಿ ಬರಲ್ಲಪ್ಪ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ. ಆದರೂ ಮನಸ್ಸೆ ಒಳ್ಳೊಳ್ಳೆ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನೀವು ಹೇಳಿದ್ದು ನಾನು, ಹೇಳು ಮನೇಲಿ ಪರಿಸ್ಥಿತಿ ಹಿಂಗದೆ ಅಂತ ಎಲ್ಲ ಹೇಳು ಅಂತ. ನೀನು ಬಾಯಿ ಮುಚ್ಚಿ ಕೂತ್ಕೋತಿ. ನಾನು ಹೇಳದೇ ಇದ್ದರೂ ಅವ್ರಿಗೆ ಅದೆಲ್ಲ ಗೊತ್ತಾಗ್ತದಮ್ಮ. ಮತ್ತೊಂದು ಸರಿ ನಾನು ಹೇಳಿ ಚಾಡಿ ಹೇಳಿದೆ ಅಂತ ಯಾಕೆ ಅನ್ನಿಸ್ಕೊಂಡ್ಲಿ? ಈಗ ನೋಡಿ ನಾ ಏನಾದ್ರು ಹೇಳಿದ್ನಾ? ಅವರಿಗೆ ಎಲ್ಲ ಗೊತ್ತಾಗಿದೆ. ಪುಣ್ಯಕ್ಕೆ ನಾ ಫಸ್ಟ್ ಅವ್ರ ಹತ್ರ ಮಾತಾಡಲ. ನಾ ಹಿಂದ್ಗಡೆ ಇದ್ದೆ. ಬರೋಷ್ಟೊತ್ತಿಗೆ ಅಮ್ಮನೆ ಇದ್ದರು, ಅವರಿಬ್ಬರು ಮಾತಾಡ್ಕೊಂಡಾರೆ. ಎಲ್ಲರೂ ನಾನೇ ಫಸ್ಟ್ ಬರೋಕ್ಕೆ ಹೇಳಿ ಹೀಗೆಲ್ಲ ಆಗಿದ್ರೆ ನಾನೇನು ಹಚ್ಚಾಕೊಟ್ಟೆ ಅಂತಲೇ ಹೇಳ್ತಿದ್ರು ಮಾತ್ರ. ಅಮ್ಮ ನಿಧಾನದಿಂದ ಹೇಳ್ತೀನಿ ಕೇಳಿಸ್ಕ. ಅಣ್ಣ ಮನೆಗೆ ಬಂದ ಮೇಲೆ ಯಾವ ಕಾರಣಕ್ಕೂ ಅವನಿಗೆ ಸಪೋರ್ಟ್ ಮಾಡಬೇಡ. ಈಗಲೇ ಹೇಳಿರ್ತೀನಿ, ಮತ್ತು ಅವನನ್ನು ಹಾಳು ಮಾಡೋಕ್ಕಂತಲೇ ಮಾಡ್ತಿದ್ದೀರಿ ನೀವಂತ ಲೆಕ್ಕ. ನೋಡು, ನಾನು
ಅಂದ್ಕೊಂಡೆ ಈಗ ಇಲ್ಲೆಲ್ಲ ಸರಿ ಹೋಗಿರ್ಬೋದು, ಇವನಿಗೂ ಒಳ್ಳೆ ಬುದ್ಧಿ ಬಂದಿರ್ಬೋದು ಅಂತ. ನೋಡಿದ್ರೆ ಈ ಥರ ಫೋನ್ ಬರ್ತಾದೆ. ಒಂದು ಒಳ್ಳೆ ವಿಚಾರ ಹೇಳಿ ಫೋನ್ ಮಾಡಿದ್ದು ನಂಗೆ ನೆನಪೇ ಇಲ್ಲ. ಅದು ಯಾವತ್ತು ಆ ಥರ ಆಗಿದ್ದೇನೋ. ಇನ್ನಾರು ನೀನು ಎಚ್ಚೆತ್ಕೊಂಡೇ ಇದ್ದರೆ ಅಣ್ಣನ ಭವಿಷ್ಯ ಹಾಳಾಗೋಕ್ಕೆ ನೀನೇ ಕಾರಣ ಆತೀಯಮ್ಮ. ನೋಡು ಹೇಳಿನಿ. ಸರಿ ಬಿಡು, ಸರಿ ಬಿಡು ಮರೆ. ನಾನು ಇನ್ನು ನಿನ್ನ ಹತ್ರ ಅಂತಕ್ಕೆ ಏನು ಹೇಳೋದು ಇಲ್ಲ, ಏನು ಹೇಳೋದು ಇಲ್ಲ. ಎಲ್ಲ ತುಂಬಿಕೊಳ್ಸಾಗಿದೆ, ಹಾಗೆ ಮಾತಾಡ್ತೀಯ. ಇದು ಇನ್ನೊಂದು ಕೆಲಸ ಮಾಡ್ತೀಯನ, ಅದಕ್ಕಿನ್ನ ಕರ್ಕೊಂಡೋಗಿ ಅಲ್ಲೇ ಕೆಲಸ ಕೊಡಿಸ್ತೀನಿ, ಬಾಳೆ ಸಾಕ್ತದೆ, ಅಪ್ಪನ ಕರ್ಕೊಂಡು ಹೋಗ್ತೀನಿ, ಇಷ್ಟೆಲ್ಲ ಹೇಳ್ತೀಯಲ್ಲ, ಅದು ಯಾವುದೂ ಬೇಡ. ನಿನ್ನ ಅಣ್ಣನೇ ಕರ್ಕೊಂಡೋಗಲಿಲ್ಲ, ಒಂದು ಕೆಲಸ ಬಗ್ಸ ಏನೋ ಕೊಡಿಸು ಮರೆಯ, ನೋಡೋಣ. ಅಲ್ಲ, ನಾನೇನು ಕಂಪ್ನಿ ನಡೆಸ್ತೀನಮ್ಮ ಕೆಲಸ ಕೊಡ್ಸೋಕ್ಕೆ? ಅದಕ್ಕೆ ಓದ್ಕಿಂಡರೆ ಅವ್ರ ಸರ್ಟಿಫಿಕೇಟಿಗೆ ಎಲ್ಲಾದರೂ ಕೆಲಸ ಸಿಗ್ತದೆ, ಬೆಂಗಳೂರಲ್ಲಿ ಬಂದು ಜೀವನ ಮಾಡ್ತಾರೆ ಅವರು ಅಂದೆ. ನಾನು ಅವ್ರಿಗೆ ಕೆಲಸ ಕೊಡ್ಸಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಾ? ನಿನ್ನ ಮಗಗೂ ಅಷ್ಟೇ, ಅವನ ಹತ್ರ ಟ್ಯಾಲೆಂಟ್ ಇದ್ದರೆ ಕೆಲಸ ಕೊಡ್ತಾರೆ, ಮಾತ್ರ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಷ್ಟೇ. ಈ ಥರ ಮಾಡ್ತಿದ್ರೆ ಆಗಲ್ಲ. ಈಗ ನನ್ನ ಹತ್ರ ಹೇಳ್ದಲ್ಲ, ಇದೇ ಮಾತು ವಾಗೇಶಣ್ಣ ಮನೆಗೆ ಬಂದಕ್ಕೂ ಹೇಳು. ಮನೇಲಿ ಇದ್ದು ಇಲ್ಲೆಲ್ಲ ಎಂತ ಇದು ಮಾಡ್ತೀಯ, ಹೋಗು ನೀನು ಎಲ್ಲರೂ ಒಂದು ದುಡಿಮೆ ಮಾಡು ಅಂತ ಹೇಳು, ನೋಡೋಣ ಏನಾಗ್ತದಂತ. ಹೇಳ್ತೀನಿ, ಹೇಳಿದ ಕೂಡಲೇ ನಾ ಹೇಳಿದ ಕೂಡಲೇ ಕೇಳಕ್ಕೂತ ನಾವೀಗ. ಕೇಳ್ಸಂಗೆ ಮಾಡ್ಬೇಕಮ್ಮ. ನೀ ಇಲ್ಲಿ ಕೂತ್ಕೊಂಡು ಯಾರೋ ಒಬ್ರು ಅಗ್ಗಕ್ಕೆ ಸಿಕ್ಕ್ಯಾರೆ ಅಂತ ಹೇಳಿ ಬೈತಿರೋದಲ್ಲ, ಅವನಿಗೂ ಸ್ವಲ್ಪ ಜೋರು ಮಾಡಿ ಹೇಳ್ಬೇಕು ನೀನು. ನಂಗೆ ಈಗ ಗೊತ್ತಾಯ್ತು ಬಿಡು, ನೀ ಎಂತಕ್ಕೆ ಹಿಂಗೆ ಮಾತಾಡ್ತೀಯ, ಏನು ಮಾಡ್ತೀಯ ಅಂಥೇಳಿ ಈಗ ಗೊತ್ತಾಯ್ತು. ಅಲ್ಲ, ನಾನು ಯಾರಿಗೆ ಬೈದ ಎಂತ ಮಾಡಿನ? ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ಬೈದಿನಿ? ಅಲ್ಲ, ಗೊತ್ತಾಯ್ತು ಅನ್ನೋಕೆ ನಾನು ಬೈದಿದ್ದಾರೆ ಹೌದಾ? ಏನೋ ಒಂದು ಸಲ ಹೊಟ್ಟೆ ಸಂಕಟಕ್ಕೆ ಮಾತಾಡೀನಿ, ಅಷ್ಟೊಂದು ಆಗಬಾರ್ದು ಅಂತ ಹೇಳಿದ್ರೆ ಏನು ಬೈದೇನು ಗಲ್ಲಕ್ಕೇರಿಸಿ ನಾನು? ಅವ್ರು ಹೇಳ್ತಾರೆ ಅಂಥೇಳಿ ನೀನು ನಂಬ್ಕೊಂಡು ಹಾಗೆ ಮಾತಾಡ್ತೀಯಲ್ಲ. ಇದನ್ನೇ ಅಲ್ಲ ಅನ್ನೋದಮ್ಮ, ನಾನು ಇದನ್ನೇ ಅಲ್ಲ ಅನ್ನೋದು. ಅಲ್ಲ, ಯಾರು ನಂಗೆ ಏನು ಹೇಳ್ಕೊಟ್ಟಾರೆ? ಅಷ್ಟಕ್ಕೂ ನನ್ನ ತಲೆಯಲ್ಲಿ ದೇವ್ರ ಬುದ್ಧಿ ಹಾಕಲೇ ಇಲ್ಲ ಹೇಳ್ಕಿ ಮಾತು ಕಟ್ಕೊಂಡು ಹೇಳೋಕ್ಕೆ. ಏನು ಮಾತಾಡಬೇಕು ಅಂತ ನಂಗೆ ಗೊತ್ತಿರಲ್ಲ. ಅಲ್ಲಿ ನನ್ನ ಎದುರನ್ನೇ ಇಷ್ಟು ಹೇಳ್ತಾ ಇದ್ದೀಯಾ. ಇನ್ನು ನಾನು ಇಲ್ದಿದ್ದಾಗ, ಮನೇಲಿ ಯಾರು ಇಲ್ದಿದ್ದಾಗ, ಈಗ ಆವಾಗ ಅಪ್ಪು ಸ್ವಲ್ಪ ಹೇಳ್ತಿದ್ರು, ಅವರೂ ಇಲ್ಲ ಮನೇಲಿ. ನೀ ಎಷ್ಟು ಮಾತಾಡ್ತೀಯ ಅಂತ ನಂಗೊಂದು ಅಂದಾಜು ಮಾಡೋಕ್ಕಾಗಲ್ಲ. ಆ ಅಂದಾಜಿಗೆ ಹೇಳಿದ್ದೆ ನಾನು. ನೋಡಿದ್ರೆ ಅದನ್ನು ತೆಗೆದು ಬೇರೆಯವ್ರ ತಲೆ ಮೇಲೆ ಗೋಬೆ ಕೂರ್ಸೋದ್ರಲ್ಲಿ ಇದೆಯಾ ಹೇಳ್ಕೊಟ್ರು ಅಂತ. ಏನು ಹೇಳ್ಕೊಡ್ತಾರೆ? ನೋಡು, ಮಾತು ಅಂದ್ರೆ ಮಾತು ಹಿಂಗೆ ಆಡ್ಬೇಕು, ಹಿಂಗೆ ಮಾತಾಡ್ಬೇಕು. ಅವಾಗ ಸುಮ್ಮನೆ ಹಾಕಿರ್ತಾರೆ, ನೀ ಇದ್ದೀಯ, ಅಯ್ಯೋ ಏನು ಅಂದ್ಕೋತಾರ ಅಂತ ಬಾಯಿ ಮೇಲೆ ಹೇಳ್ತಿರ್ತೀಯ. ಹಂಗೆ ಮತ್ತೆ ಇದು ಮಾಡ್ತಾರೆ ನೋಡಿ. ಈಗ ಮಗ ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ಇನ್ನೂ ಬುದ್ಧಿ ಬರೆದಿದ್ರೆ ಆ ಜೀವಮಾನಕ್ಕೆ ಬುದ್ಧಿ ಕಲಿಯೋ ಜಾತೆ ಅಲ್ಲ ಬಿಡು. ಅವ ಸುಮ್ಮನಿರಮ್ಮ ನೀನು. ಈಗ ಮಾತಾಡ್ತಾ ಒಳಗೆ ಬರೋಕ್ಕದಾರೆ. ನಾನು ಅವ್ರು ಬಂದಿದ್ದು ಬಿಟ್ಟರೆ ಹೋಗಿ ಸಚಿನಣ್ಣ ಅಂತ ಮಾತಾಡ್ಸೋಕ್ಕೆ ಹೋಗ್ಲ. ಮಾತಾಡ್ಸೋಕ್ಕೆ ಹೋದಕ್ಕೂ ಮತ್ತು ಇವ್ರು ಏನಾರು ಹೇಳ್ತಾರೆ ಅಂತ. ಕಾಫಿ ಕುಡಿತೀರನೋ ಅಂತ ಕೇಳಬೇಕಿತ್ತು, ಅದಕ್ಕೂ ಇದು ಇಲ್ದಿದ್ದಂಗೆ ಆಗ್ಯದ ಈಗ. ಎಂತ ಇಷ್ಟೊತ್ತಿನಲ್ಲಿ ಕಾಪಿ ಮರತೆ ಉಣ್ಣ ಹೊತ್ತಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯ? ಕಾಪಿ ಅವು ಪೇಟೆ ಬದಿ ಇರೋರೆಲ್ಲ ಏನು ಗಳಿಗಳಿಗೂ ಕುಡಿತಿರ್ತಾರಂತ ಮಾಡಿಯ ನಮ್ಮಂಗೆ. ಕಾಪಿ ಬೇಡ, ಇದು ಬೇಕಾದ್ರೆ ಇದು ಪಲ್ಯ ಹಾಕಿದಲ್ಲ, ಬಸ್ಲು ಸೊಪ್ಪಿನ ಪಲ್ಯ ಅಲ್ಲನೇ? ನಮ್ಮ ಬಸ್ಲು ಸೊಪ್ಪಿನ ಪಲ್ಯ ಆಗಿದೆ. ಸರಿ ಬಿಡು ಹಂಗಾರಮ್ಮ. ಆ ಡೈನಿಂಗ್ ಟೇಬಲ್ ಮೇಲೆ ನೋಡಲಿ, ಅಯ್ಯೋ ಬಾಲೆ ಬಟ್ಟೆ ಎಲ್ಲ ತಂದು ಹಾಕ್ತಾವೆ, ಒಳ್ಳೆ ಅದಾವಲ್ಲೇ. ಈಗ ಒಳಗೆ ಬಂದು ನೋಡಿದ್ರೆ ಏನು ತಿಳ್ಕೊತಾರ ಅವರು. ಅವನ್ನೆಲ್ಲ ಒಂಚೂರು ತೊಗೊಂಡೋಗಿ ಅಮ್ಮ, ನಾನು ಒರೆಸ್ತೀನಿ. ಟೇಬಲ್ ಮೇಲೆ ಇದ್ದವನ್ನೆಲ್ಲವೂ ಆ ಕಡೆ ಈ ಕಡೆ ಮಾಡು. ನಾನು ತಟ್ಟೆ ಇಟ್ಟೇ ಬಿಡ್ತೀನಿ, ಊಟಕ್ಕೆ ಬನ್ನಿ ಅಂತಲೇ ಕರೆದೇ ಬಿಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀಯಮ್ಮ? ನಾ ಹೇಳಿ ಸರಿ ಅಂತ ಅನ್ನಿಸ್ತಾ ಇದೆಯಾ ನಿಂಗೆ? ಅಲ್ಲ, ಸರಿಯೋ ಬೇಸವ ಮಾರಯ್ಯ, ಎಂತ ಅನ್ನೋಕೆ ಈಗ ಹುಷಾರಾಗಿ ಬರ್ಬೇಕಲ್ಲ. ಬಂದ ಮೇಲಿನ ಮಾತುಕತೆ ಆತಲ್ಲ. ಹುಷಾರಾಗಿ ಬತ್ತಾನಮ್ಮ. ಹುಷಾರಾಗಕ್ಕೆ ಅವ್ನು ಹುಷಾರು ತಪ್ಪಲೇ ಇಲ್ಲ, ಚೆನ್ನಾಗೇ ಅದಾನೆ ಅವ. ಬತ್ತಾನೆ, ಬಂದ ಮೇಲೆ
ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಿ. ಯಾವ ಕಾರಣಕ್ಕೂ ಅತ್ತಿಗೆಗೆ ಮಾತ್ರ ಏನೂ ಹೇಳ್ಬೇಡಮ್ಮ. ನೋಡಿ ಹೇಳಿನಿ ಮತ್ತೆ. ಹ್ಞೂನ ಮಾರಯ್ಯ, ಹ್ಞೂ ನಾನು ಎಂತ ಹೇಳೋದಿಲ್ಲ ಅಲ್ಲ, ನೀ ಹೇಳ್ತೀಯಲ್ಲ. ನೀ ಬಂದು ಎಷ್ಟೊತ್ತಾತ? ಒಂದು ಲೋಟ ಕುಡಿಯೋಕ್ಕೆ ಅಂತ ತಂದ್ಕೊಡೋಣ ಅಂತ ಪತಿಕದಾರ ಮನೇಲಿ ಒಬ್ರಾರ. ಹಿಂಗೆ ಮಾಡಿದ್ರೆ ಸಿಟ್ಟು ಬರ್ತದ ಬಿಡ್ತದ? ಬರಲೇಬಾರ್ದು, ಸಿಟ್ಟು ಬರಲೇಬಾರ್ದು. ಯಾಕೆ ಬರಬೇಕು ಹೇಳು? ನಿಂಗೆ ಸಿಟ್ಟು ಯಾಕೆ ಬರ್ಬೇಕಮ್ಮ? ನಾ ಒಂದು ಮಾತು ಹೇಳಲಾ? ಇದಕ್ಕೇನಾದ್ರು ನಿಂಗೆ ಸಿಟ್ಟು ಬರ್ತದೇನೋ? ಈಗ ಅತ್ತಿಗೆ ತಂದು ಕೊಡ್ಲಾ, ಕುಡಿತೀಯ ಅಂತ ಕೇಳಲಾ, ಮತ್ತು ಇಲ್ಲಿಗೇನು ತಂದು ಕೊಡ್ಲಾ, ಹಾಗೆ ಹಿಂಗೆ ಅಂತೀಯಲ್ಲ. ನೀನು ಇಲ್ಲೇ ಇದ್ದಲ್ಲಮ್ಮ, ನೀನೇ ತಂದು ಕೊಡ್ಬೋದಿತ್ತಲ್ಲ. ಹಂಗೆ ಬೇಕು ಅಂತ ಅನಿಸಿದ್ರೆ. ಅಷ್ಟೂ ಓಡಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿನ ನಿಂಗೇನೋ? ಹಾಗೇನಿಲ್ಲ. ಅದು ಬಂದಾತ, ನಾನು ಮನೆ ಮಗ, ಬೇಕಾದ್ರೆ ನಾನೇ ಕೇಳ್ತೀನಿ. ಈಗ ಯಾಕೆ ನಿಂಗೆ ಯಾಕೆ ಅದರಲ್ಲಿ ಮತ್ತೆ ಅವ್ರು ತಂದು ಕೊಡ್ಲಾ, ಇವ್ರು ತಂದು ಕೊಡ್ಲಾ ಯಾಕೆ ಬೇಕು? ಹಿಂಗಿದ್ದು ಮಾಡೇ ಅಲ್ಲ ಮನೆ ಒಳಗೆ ಒಂದಲ್ಲ ಒಂದೇನಾರು ತಂದ್ಕೊಳೋದು. ನೀ ಹಿಂಗೆ ಮಾತಾಡೋದಕ್ಕೆ ಅಲ್ಲ ಅವನಿಗೂ ಸಲಿಗೆ. ನಂಗೆ ಹೇಳ್ದಂಗೆ ಅವನಿಗೂ ಹೇಳಿರ್ತೀಯ, ಬಂದ ಕೂಡಲೇ ಕುಡಿಯೋಕ್ಕೆ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಅವ್ನು ಮತ್ತು ಏರ್ಕೊಂಡಿರ್ತಾನೆ ಅಷ್ಟೇ. ತಗಿ ಮರ ಆತ್ಲೆ ಹೇಳು. ನಿನ್ನ ಹತ್ರ ಮಾತಾಡ್ದಷ್ಟಕ್ಕೂ ಅದನ್ನೇ ಹೇಳ್ತಿರ್ತೀಯ. ಹೇಳಿ ನಡಿ, ನಾನೇ ಎಂತಾರ ಕಾಫಿ ಕುಡಿಯೋಕೆ ಅಂತ ಕೊಡ್ತೀನಿ ನಡಿಯ.